ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಜೆಪಿಯ ಮಾತೃ ಸಂಘಟನೆ RSS ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. 1925ರಲ್ಲಿ RSS ಸ್ಥಾಪನೆಯಾಯಿತು. ಆದರೂ ಕೂಡ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಲಿಲ್ಲ. RSS ಸ್ಥಾಪನೆ ಮಾಡಿದ ಯಾವನ್ನಾದರೂ ಕೂಡ ಸ್ವಾತಂತ್ರ್ಯ ಹೋರಾಟ ಮಾಡಿದ್ದಾನಾ ಅಂತ ಸಿಎಂ ಪ್ರಶ್ನಿಸಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧ ಮುಖ್ಯಮಂತ್ರಿ ವಾಗ್ದಾಳಿ ಮಾಡಿದ್ದಾರೆ. ಬ್ರಿಟಿಷರ ಜೊತೆ RSS ನಾಯಕರು ಶಾಮೀಲಾಗಿದ್ರು ಅನ್ನೋ ಆರೋಪವನ್ನು ಮಾಡಿದ್ದಾರೆ. ಜೊತೆಗೆ ಬಿಜೆಪಿಯವರ ಮನೆ ಹಾಳಾಗ ಅಂತ ಸಿಎಂ ಟೀಕಿಸಿದ್ದಾರೆ. ಅಂಬೇಡ್ಕರ್ ಅವರ ಹೆಸರು ಸರ್ದಾರ್ ವಲ್ಲಭಾಯಿ ಪಟೇಲ್ ಪ್ರತಿಭೆ ಮಾಡಿಬಿಡೋದು ಯಾಕೆ ಅಂತಂದ್ರೆ ನಾವು ಅವ್ರ ಪರವಾಗಿದ್ದೀವಿ ಅಂತ. ಯಾವತ್ತಾರು ಇವರು ಈ ಬಿಜೆಪಿಯವರು ಮನೆ ಹಾಳಾಗ ಯಾವತ್ತಾರು ಒಂದು ದಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಇವರು ನೋಡಿ. 1925ನೇ ಇಸ್ವಿನಲ್ಲಿ RSS ಪ್ರಾರಂಭ ಆಯಿತು. ಎಷ್ಟನೇ ಇಸ್ವಿ? 1925ನೇ ಇಸ್ವಿ. ಆಗ ಬಹಳ ಪೀಕ್ ನಲ್ಲಿತ್ತು ಸ್ವಾತಂತ್ರ್ಯ ಹೋರಾಟ ಅಲ್ವಾ? ಅದು ಪ್ರಾರಂಭ ಮಾಡಿದವರು ಯಾರು? RSS ನ ಎಡ್ಗೆ ವಾರ್. ಯಾರು? ಎಡ್ಗೆ ವಾರ್. ಅದಾದ್ಮೇಲೆ ಗುರೂಜಿ ಅಂತ ಒಬ್ರು ಬಂದ್ರು. ಅವರು 1940ನೇ ಇಸ್ವಿಯವರೆಗಿದ್ರು. ಅದಾದ್ಮೇಲೆ ಗುರೂಜಿ ಅಧ್ಯಕ್ಷರಾದರು. ಯಾವತ್ತಾರು ಒಂದು ದಿನ ಅವರಿಬ್ಬರಲ್ಲಿ ಯಾವನಾರು ಒಂದು ದಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರು ಹೇಳಿ ಬಂದು. ಮತ್ತೆ ಏನ್ ಭಾರತ ಮಾತೆ ಮಕ್ಕಳು, ಭಾರತ ಮಾತೆ ಮಕ್ಕಳು ಸ್ವಾತಂತ್ರ್ಯ ತಂದುಕೊಟ್ಟವರು ನಾವು ಭಾರತ ಮಾತೆ ಮಕ್ಕಳಲ್ಲ. ಅವ್ರು ಸ್ವಾತಂತ್ರ್ಯ ಬ್ರಿಟಿಷ್ನವ್ರ ಜೊತೆ ಇದ್ದವರು ಭಾರತ ಮಾತೆ. ಭಾರತ ಮಾತೆ ಮಕ್ಕಳು ಈ ತರ ಹೇಳ್ಕೊಂಡು ಸುಳ್ಳು ಹೇಳಿ ಜನಗಳನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಸೊ ಅದಕ್ಕೆ ನೀವೆಲ್ಲ ಸ್ವಲ್ಪ ಅಲರ್ಟ್ ಆಗಿ ಜನಗಳಿಗೆ ಸಂಪರ್ಕ ಇಟ್ಕೊಂಡು ಮಾಡಿದ್ರೆ ಬಹುಶಃ ಅವರ ಸುಳ್ಳನ್ನ ನಾವು ಮಟ್ಟ ಹಾಕ್ಲಿಕ್ಕೆ ಸಾಧ್ಯ. ಭಾರತ ಮಾತೆ ಮಕ್ಕಳು ನಾವೇನು ಭಾರತ ಮಾತೆ ಮಕ್ಕಳು ಸ್ವಾತಂತ್ರ್ಯ ತಂದುಕೊಟ್ಟವರು, ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಿದವರು. ಇವು ಬ್ರಿಟಿಷ್ನವ್ರ ಜೊತೆ ಶಾಮೀಲಾಗಿದ್ದವರು ಭಾರತ ಮಾತೆ ಮಕ್ಕಳು. ಹೇಳಿಪ್ಪ ನೀವೇ. ಇದೆಲ್ಲ ಜನಗಳಿಗೆ ಗೊತ್ತಿಲ್ಲ. RSS ಯಾವಾಗ ಉಂಟು ಅಂತ ಗೊತ್ತಿಲ್ಲ. ಅದಕ್ಕೆ ಹೆಗ್ಡೆವಾರ್ ಅಂತವ್ರು ಯಾರು ಅಂತ ಗೊತ್ತಿಲ್ಲ. ಅವ್ರ ಗುರೂಜಿ ಯಾರು ಅಂತ ಗೊತ್ತಿಲ್ಲ. ಗೊತ್ತೇ ಇಲ್ಲ. ಸುಮ್ಮನೆ ಅದಕ್ಕೆ ಅಂಬೇಡ್ಕರ್ ಅವರು ಹೇಳಿದ್ರು, ಯಾರಿಗೆ ಇತಿಹಾಸ ಗೊತ್ತಿರ್ತದೆ ಅವ್ರು ಮಾತ್ರ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.